ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತು ನಾವು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ SDA, FDA, PC, PSI ಮತ್ತು ಪೊಲೀಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಪ್ರಚಲಿತ ಘಟನೆಗಳು, ಕರೆಂಟ್ ಅಫೇರ್ಸ್. ಈ ಟಾಪಿಕನ್ನು ಇವತ್ತು ನಾವು ಅಧ್ಯಯನ ಮಾಡ್ತಾ ಹೋಗೋಣ. ಜುಲೈ ತಿಂಗಳಲ್ಲಿರುವಂಥ ಜುಲೈ 3, ಜುಲೈ 19 ಮತ್ತು ಜುಲೈ 20ರ ಆ ಒಂದು ದಿನದ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ಕರೆಂಟ್ ಅಫೇರ್ಸ್ ಬಗ್ಗೆ ನೋಡ್ತಾ ಹೋಗೋಣ. ನೋಡ್ರಿ, ಮೊದಲನೇ ಪ್ರಶ್ನೆ ಅಂತಂದ್ರೆ, ಭಾರತೀಯ ಸೇನೆಯನ್ನು ತಾಂತ್ರಿಕವಾಗಿ ಸಜ್ಜುಗೊಂಡ ಹಾಗೂ ಭವಿಷ್ಯಕ್ಕೆ ಸಿದ್ಧವಾದ ಪಡೆಯಾಗಿ ರೂಪಿಸಲು ಭೂಸೇನಾ ಮುಖ್ಯಸ್ಥರು ಅನಾವರಣಗೊಳಿಸಿದ ಪರಿವರ್ತನಾ ಮಾರ್ಗಸೂಚಿಯ ಹೆಸರು ಏನು? ಟ್ರಾನ್ಸ್ಫಾರ್ಮೇಷನ್ ಮಾರ್ಗಸೂಚಿಯ ಹೆಸರು ಏನು ಅಂಥೇಳಿ ಸರಿಯಾಗಿರುವಂಥ ಉತ್ತರ ನೋಡ್ರಿ ಏನಂತಂದ್ರೆ ವಿಜಯ ಅಂಥೇಳಿ. ಎರಡನೇ ಪ್ರಶ್ನೆ ನೋಡ್ರಿ, ಮಹಿಳೆಯರಿಗೆ ಮಾಸಿಕ ಆರ್ಥಿಕ ನೆರವು ನೀಡಲು ಪಂಜಾಬ್ ಸರ್ಕಾರ ಜುಲೈ 2026ರಲ್ಲಿ ಆರಂಭಿಸಿದ ಯೋಜನೆ ಯಾವುದು ಅಂಥೇಳಿ. ನೋಡ್ರಿ, ಇನ್ನೊಮ್ಮೆ ಕೇಳ್ರಿ ಪ್ರಶ್ನೆ ಯಾವ ರೀತಿ ಇದೆ ಅಂತಂದ್ರೆ, ಮಹಿಳೆಯರಿಗೆ ಮಾಸಿಕ ಆರ್ಥಿಕ ನೆರವು ನೀಡಲು ಪಂಜಾಬ್ ಸರ್ಕಾರ ಜುಲೈ 2026ರಲ್ಲಿ ಆರಂಭಿಸಿದ ಯೋಜನೆ ಯಾವುದು ಅಂಥೇಳಿ ಸರಿಯಾಗಿರುವಂಥ ಉತ್ತರ ನೋಡ್ರಿ ಮುಖ್ಯಮಂತ್ರಿ ಮಾವಾಮ್ ದಿಯಾಮ್ ಸತ್ಕಾರ್ ಯೋಜನೆ ಅಂಥೇಳಿ. ಮುಖ್ಯಮಂತ್ರಿ ಮಾವಾಮ್ ದಿಯಾಮ್ ಸತ್ಕಾರ್ ಯೋಜನೆ ಅಂಥೇಳಿ ಈ ಯೋಜನೆಯನ್ನು ಪ್ರಾರಂಭವನ್ನು ಮಾಡಿರುವಂಥದ್ದು ಪಂಜಾಬ್ ಸರ್ಕಾರ. ಮೂರನೇ ಪ್ರಶ್ನೆ ನೋಡ್ರಿ, ಹುಣಸೆ ಹಣ್ಣಿನ ಮೊದಲ ಕ್ರೋಮೋಸೋಮ್ ಮಟ್ಟದ ಜೀನೋಮ್ ನಕ್ಷೆಯನ್ನು ಯಾವ ಭಾರತೀಯ ಸಂಸ್ಥೆಯ ವಿಜ್ಞಾನಿಗಳು ಸಿದ್ಧಪಡಿಸಿದ್ದಾರೆ? ಸರಿಯಾಗಿರುವಂಥ ಉತ್ತರ IISER ಭೋಪಾಲ್ ಅಂಥೇಳಿ ಈ ಒಂದು ಸಂಸ್ಥೆಯವರು, ಭಾರತೀಯ ಸಂಸ್ಥೆ ವಿಜ್ಞಾನಿಗಳು ಅಂತಂದ್ರೆ ಈ ಹುಣಸೆ ಹಣ್ಣಿನ ಮೊದಲ ಕ್ರೋಮೋಸೋಮ್ ಮಟ್ಟದ ಜೀನೋಮ್ ನಕ್ಷೆಯನ್ನು ಸಿದ್ಧಪಡಿಸಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಫೋರ್ತ್ ಒನ್, VBG ರಾಮ್ಜಿ ಕಾಯ್ದೆಯಡಿ ಖಾತರಿಪಡಿಸಲಾದ ಕೂಲಿ ಆಧಾರಿತ ಉದ್ಯೋಗದ ಅವಧಿ ಎಷ್ಟು ಅಂಥೇಳಿ? 125 ದಿನಗಳು ಅಂಥೇಳಿ. ಜುಲೈ 2026ರ ನ್ಯಾಟೋ ಶೃಂಗಸಭೆ ಎಲ್ಲಿ ನಡೆಯಿತು ಅಂತಂದ್ರೆ ಅಂಕಾರ, ಟರ್ಕಿ ದೇಶದಲ್ಲಿ ನಡೆದಿರುವಂಥದ್ದು. ಜುಲೈ 2026ರಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಜಪಾನ್ನ ಪ್ರಧಾನಮಂತ್ರಿ ಯಾರು? ಸನಾತ್ ಎ ತಕೈಚಿ ಅಂತೇಳಿ ಇವರು ಅಂತಂದ್ರೆ ಜುಲೈ 2026ರಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಜಪಾನ್ನ ಪ್ರಧಾನಮಂತ್ರಿ. ಸೀ ಫುಡ್ ಎಕ್ಸ್ಪೋ ಇಂಡಿಯಾ 2026, ಸೀ ಫುಡ್ ಎಕ್ಸ್ಪೋ ಇಂಡಿಯಾ 2026 ಇತ್ತೀಚೆಗೆ ಯಾವ ನಗರದಲ್ಲಿ ಆಯೋಜಿಸಲಾಯಿತು? ಚೆನ್ನೈ ನಗರದಲ್ಲಿ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ವಿಕಸಿತ ಭಾರತ ರಾಮ್ಜಿ ಯೋಜನೆಯನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಿಂದ ಆರಂಭಿಸಲಾಯಿತು ಅಂತಂದ್ರೆ ತಿರುಪತಿ ಜಿಲ್ಲೆಯ ಆಂಧ್ರ ಪ್ರದೇಶದಿಂದ ಆರಂಭಿಸಲಾಯಿತು. ಯಾವುದು? ವಿಕಸಿತ ಭಾರತ ರಾಮ್ಜಿ ಯೋಜನೆಯನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಿಂದ ಆರಂಭಿಸಲಾಯಿತು ಅಂತಂದರೆ ತಿರುಪತಿ ಜಿಲ್ಲೆಯ ಆಂಧ್ರ ಪ್ರದೇಶದಿಂದ ಈ ಒಂದು VBG ರಾಮ್ಜಿ ಅಂತೇಳಿ ಈ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ನೆಕ್ಸ್ಟ್ ನೋಡ್ರಿ, 9ನೇದು, ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸೂಚ್ಯಂಕ 2026ರಲ್ಲಿ 167 ದೇಶಗಳಲ್ಲಿ ಭಾರತ ಯಾವ ಸ್ಥಾನ ಪಡೆದಿದೆ ಅಂತಂದ್ರೆ 94ನೇ ಸ್ಥಾನ ಪಡೆದಿದೆ. ವೆರಿ ಇಂಪಾರ್ಟೆಂಟ್ ನೋಡ್ರಿ ಇದು. ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸೂಚ್ಯಂಕ 2026ರಲ್ಲಿ 167 ದೇಶಗಳಲ್ಲಿ ಭಾರತ ಯಾವ ಸ್ಥಾನ ಪಡೆದಿದೆ ಅಂತಂದ್ರೆ 94ನೇ ಸ್ಥಾನವನ್ನು ಪಡೆದಿದೆ. 10ನೇದು ನೋಡ್ರಿ, 10ನೇ ಪ್ರಶ್ನೆ, ಮಾದಕ ವಸ್ತುಗಳ ದುರುಪಯೋಗ ಮತ್ತು ಕಳ್ಳ ಸಾಗಣೆಯನ್ನು ತಡೆಯಲು ಸರ್ಕಾರ ಇತ್ತೀಚೆಗೆ ಆರಂಭಿಸಿದ ರಾಷ್ಟ್ರೀಯ ಮಾದಕ ವಸ್ತು ಸಹಾಯವಾಣಿ ಯಾವುದು ಅಂಥೇಳಿ. ಪ್ರಶ್ನೆ ಇನ್ನೊಮ್ಮೆ ಕೇಳ್ರಿ, ಮಾದಕ ವಸ್ತುಗಳ ದುರುಪಯೋಗ ಮತ್ತು ಕಳ್ಳ ಸಾಗಣೆಯನ್ನು ತಡೆಯಲು ಸರ್ಕಾರ ಇತ್ತೀಚೆಗೆ ಆರಂಭಿಸಿದ ರಾಷ್ಟ್ರೀಯ ಮಾದಕ ವಸ್ತು ಸಹಾಯವಾಣಿ ಯಾವುದಂತಂದ್ರೆ ಮಾನಸ ಅಂತೇಳಿ. ಸರಿಯಾಗಿರುವಂಥ ಉತ್ತರ ಮಾನಸ ಅಂಥೇಳಿ.
ನೆಕ್ಸ್ಟ್ ನೋಡ್ರಿ 11ನೇ ಪ್ರಶ್ನೆ ನೋಡ್ರಿ ಯಾವ ರೀತಿ ಇದೆ ಅಂತಂದರೆ, ಭಾರತೀಯ ನೌಕಾಪಡೆಯ ಯಾವ 2 ಹಡಗುಗಳು ಇತ್ತೀಚೆಗೆ ಸೆಸೆಲ್ಸ್ನ ಪೋರ್ಟ್ ವಿಕ್ಟೋರಿಯಾಗೆ ಯಶಸ್ವಿ ಭೇಟಿ ನೀಡಿವೆ? ಸರಿಯಾಗಿರುವಂಥ ಉತ್ತರ ನೋಡ್ರಿ INS ತರ್ಕಾಶ್ ಮತ್ತು INS ಇಕ್ಷಕ್ ಅಂಥೇಳಿ ಈ ಒಂದು ನೌಕಾಪಡೆ 2 ಹಡಗುಗಳು ಇತ್ತೀಚೆಗೆ ಸೆಸೆಲ್ಸ್ನ ಪೋರ್ಟ್ ವಿಕ್ಟೋರಿಯಾಗೆ ಭೇಟಿ ನೀಡಿವೆ. 12ನೇ ಪ್ರಶ್ನೆ ನೋಡ್ರಿ, ಜೀವಾಶ್ಮಗಳ ಡಿಜಿಟಲ್ ದಾಖಲಾತಿಗಾಗಿ ಪೇಲೋ ಇಂಡಿಯಾ ಪೋರ್ಟಲನ್ನು ಯಾವ ಕೇಂದ್ರ ಸಚಿವಾಲಯ ಆರಂಭಿಸಿದೆ? ಸರಿಯಾಗಿರುವಂಥದ್ದು ನೋಡ್ರಿ ಸರಿಯಾಗಿರುವಂಥ ಉತ್ತರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ಸಚಿವಾಲಯ ಅಂತೇಳಿ ಈ ಒಂದು ಸಚಿವಾಲಯ ಅಂತಂದ್ರೆ ಪೇಲೋ ಇಂಡಿಯಾ ಪೋರ್ಟಲನ್ನು ಜೀವಾಶ್ಮಗಳ ಡಿಜಿಟಲ್ ದಾಖಲಾತಿಗಳಿಗಾಗಿ ಈ ಒಂದು ಪೋರ್ಟಲನ್ನು ಆರಂಭಿಸಿದೆ. ನೆಕ್ಸ್ಟ್ ನೋಡ್ರಿ 13ನೇ ಪ್ರಶ್ನೆ, ಇತ್ತೀಚೆಗೆ ಪ್ರಿಯಾಟೋಮ್ಯಾಗ್ಮಾಟಿಕ್ ಸ್ಫೋಟದಿಂದ ಸುದ್ದಿಯಲ್ಲಿದ್ದ ತಾಲ್ ಜ್ವಾಲಾಮುಖಿ ಯಾವ ದೇಶದಲ್ಲಿದೆ? ತಾಲ್ ಜ್ವಾಲಾಮುಖಿ ಯಾವ ದೇಶದಲ್ಲಿದೆ ಅಂತಂದ್ರೆ ಫಿಲಿಪೈನ್ಸ್ ದೇಶದಲ್ಲಿದೆ. ಫಿಲಿಪೈನ್ಸ್ ನೋಡ್ರಿ. ನೆಕ್ಸ್ಟ್ 14ನೇ ಪ್ರಶ್ನೆ ನೋಡ್ರಿ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಚಂದಕ ವನ್ಯಜೀವಿ ಅಭಯಾರಣ್ಯ ಭಾರತದ ಯಾವ ರಾಜ್ಯದಲ್ಲಿದೆ ಅಂತಂದರೆ ಒಡಿಸ್ಸಾ ರಾಜ್ಯದಲ್ಲಿ. ಯಾವುದು? ಚಂದಕ ವನ್ಯಜೀವಿ ಅಭಯಾರಣ್ಯ ಈ ಭಾರತದ ಯಾವ ರಾಜ್ಯದಲ್ಲಿದೆ ಅಂತಂದರೆ ಒಡಿಸ್ಸಾ ರಾಜ್ಯದಲ್ಲಿದೆ ನೋಡ್ರಿ. ನೆಕ್ಸ್ಟ್ ನೋಡ್ರಿ 15ನೇ ಪ್ರಶ್ನೆ ನೋಡ್ರಿ, ಗ್ರಾಮೀಣ ಮಹಿಳೆಯರ ಸಬಲೀಕರಣಕ್ಕಾಗಿ ಆರಂಭಿಸಲಾದ ಸಿ ಲೀಪ್ಸ್ ವೇದಿಕೆಯಲ್ಲಿ ಲೀಪ್ಸ್ ಎಂಬುದರ ಪೂರ್ಣರೂಪವೇನು? ಲೀಪ್ಸ್ ಎಂಬುದರ ಪೂರ್ಣರೂಪ ನೋಡ್ರಿ ಲೈವ್ಲಿಹುಡ್ಸ್ ಆ್ಯಂಡ್ ಎಂಟರ್ಪ್ರೈಸಸ್ ಅಪ್ಲಿಕೇಶನ್ ಫಾರ್ ಪ್ರಾಸ್ಪರಿಟಿ ಆ್ಯಂಡ್ ಸಸ್ಟೈನಬಿಲಿಟಿ ಅಂಥೇಳಿ. ಕನ್ನಡದಲ್ಲಿ ಇದರ ಅರ್ಥ ಏನಂತಂದ್ರೆ ಸಮೃದ್ಧಿ ಮತ್ತು ಸುಸ್ಥಿರತೆಗಾಗಿ ಜೀವನೋಪಾಯ ಹಾಗೂ ಉದ್ಯಮ ಅನ್ವಯಿಕೆ ಎಂಬುದು ಸರಿಯಾಗಿರುವಂಥ ಉತ್ತರ. ನೆಕ್ಸ್ಟ್ ನೋಡ್ರಿ ಜುಲೈ 19ರ ಕರೆಂಟ್ ಅಫೇರ್ಸ್ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ನೋಡ್ರಿ, 2026 ಜುಲೈ 11ರಂದು ಆಕ್ಲ್ಯಾಂಡ್ನಲ್ಲಿ ಭಾರತದ ಪ್ರಧಾನಮಂತ್ರಿ ಮತ್ತು ನ್ಯೂಜಿಲೆಂಡ್ನ ಪ್ರಧಾನಮಂತ್ರಿಗಳು ಯಾವ ಸಹಭಾಗಿತ್ವವನ್ನು ಘೋಷಿಸಿದರು? ಸರಿಯಾಗಿರುವಂಥ ಉತ್ತರ ಭಾರತ ನ್ಯೂಜಿಲೆಂಡ್ ಕಾರ್ಯತಂತ್ರದ ಸಹಭಾಗಿತ್ವ, ಇಂಡಿಯಾ ನ್ಯೂಜಿಲೆಂಡ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂಥೇಳಿ ಈ ಒಂದು ಸಹಭಾಗಿತ್ವವನ್ನು ಘೋಷಿಸಿದರು ಭಾರತದ ಪ್ರಧಾನಮಂತ್ರಿ ಮತ್ತು ನ್ಯೂಜಿಲೆಂಡ್ ಪ್ರಧಾನಮಂತ್ರಿ. ಎಲ್ಲಿ ಅಂತಂದ್ರೆ ಆಕ್ಲ್ಯಾಂಡ್ನಲ್ಲಿ. 2ನೇ ಪ್ರಶ್ನೆ ನೋಡ್ರಿ, ಭಾರತ ನ್ಯೂಜಿಲೆಂಡ್ ರೋಡ್ ಮ್ಯಾಪ್ ಟು 2030 ಎಷ್ಟು ವರ್ಷಗಳ ಸಹಕಾರಕ್ಕೆ ಮಾರ್ಗದರ್ಶನ ನೀಡಲಿದೆ? ಎಷ್ಟು ಅಂತಂದ್ರೆ 4 ವರ್ಷಗಳು ಎಂಬುದು ಸರಿಯಾಗಿರುವಂಥ ಉತ್ತರ. ನೆಕ್ಸ್ಟ್ ನೋಡ್ರಿ 3ನೇ ಪ್ರಶ್ನೆ, ದೆಹಲಿ NCRನಲ್ಲಿ ವಾಯು ಮಾಲಿನ್ಯ ಕಡಿಮೆ ಮಾಡಲು ಹಳೆಯ ಟ್ರಕ್ಗಳು ಮತ್ತು ಬಸ್ಗಳನ್ನು ಬದಲಿಸುವ ಯೋಜನೆಗೆ ಒಟ್ಟು ಎಷ್ಟು ಮೊತ್ತವನ್ನು ಮೀಸಲಿಡಲಾಗಿದೆ ಅಂತಂದ್ರೆ 9,585 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ನೆಕ್ಸ್ಟ್ ನೋಡ್ರಿ 4ನೇ ಪ್ರಶ್ನೆ, ದೆಹಲಿ NCR ಟ್ರಕ್ ಬಸ್ ಬದಲಿ ಯೋಜನೆಗೆ ಯಾವ ಮಂಡಳಿಯ ಮೂಲಕ ಹಣಕಾಸು ಒದಗಿಸಲಾಗುತ್ತದೆ ಅಂತಂದರೆ ರಾಷ್ಟ್ರೀಯ ರಾಜಧಾನಿ ಪ್ರದೇಶ ಯೋಜನಾ ಮಂಡಳಿಯಿಂದ ಹಣಕಾಸುವನ್ನು ಒದಗಿಸಲಾಗ್ತದೆ. 5ನೇ ಪ್ರಶ್ನೆ ನೋಡ್ರಿ, ಈ ಯೋಜನೆಯಡಿ ಹಳೆಯ ವಾಹನಗಳನ್ನು ಯಾವ ಮಾಲಿನ್ಯ ನಿಯಮಗಳನ್ನು ಪಾಲಿಸುವ ವಾಹನಗಳಿಂದ ಬದಲಿಸಲಾಗುತ್ತದೆ ಅಂತಂದ್ರೆ BSVI ವಿದ್ಯುತ್ ವಾಹನಗಳು ಅಂತೇಳಿ ಎಲೆಕ್ಟ್ರಿಕ್ ವ್ಯಾನ್ಗಳಲ್ಲಿ ಬದಲಾಗಿ ಈ ವಾಹನಗಳನ್ನು ಬದಲಿಸಲಾಗ್ತದೆ. ನೆಕ್ಸ್ಟ್ 6ನೇ ಪ್ರಶ್ನೆ ನೋಡ್ರಿ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇತ್ತೀಚೆಗೆ ಯಾವ ಫುಟ್ಬಾಲ್ ಟೂರ್ನಿಯ ಟ್ರೋಫಿಗಳನ್ನು ಅನಾವರಣಗೊಳಿಸಿದರು? ಯಾವುದಂತಂದ್ರೆ 135ನೇ ಇಂಡಿಯನ್ ಆಯಿಲ್ ಡ್ಯುರಾಂಡ್ ಕಪ್ 135ನೇ ಇಂಡಿಯನ್ ಆಯಿಲ್ ಡ್ಯುರಾಂಡ್ ಕಪ್ಪನ್ನು ಅನಾವರಣಗೊಳಿಸಿದರು. ಯಾರಂತಂದ್ರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. 7ನೇ ಪ್ರಶ್ನೆ ನೋಡ್ರಿ, 2026 ಡ್ಯುರಾಂಡ್ ಕಪ್ ಪಂದ್ಯಾವಳಿಗೆ ಮೊದಲ ಬಾರಿಗೆ ಆತಿಥ್ಯ ವಹಿಸಿದ ಹೊಸ ನಗರ ಯಾವುದಂತಂದ್ರೆ ರಾಂಚಿ ನಗರ. ಯಾವ ನಗರ? ರಾಂಚಿ ನಗರ.
ನೆಕ್ಸ್ಟ್ ನೋಡ್ರಿ 8ನೇ ಪ್ರಶ್ನೆ, ಡಾಕ್ಟರ್ ವಿ ಅನಂತ ನಾಗೇಶ್ವರನ್ ಅವರು ಇತ್ತೀಚೆಗೆ ಯಾವ ವರದಿಯನ್ನು ಬಿಡುಗಡೆ ಮಾಡಿದರು ಅಂತಂದ್ರೆ ಹೂಡಿಕೆ ಸ್ನೇಹಿ ಸೂಚ್ಯಂಕ ಇನ್ವೆಸ್ಟ್ಮೆಂಟ್ ಫ್ರೆಂಡ್ಲೈನೆಸ್ ಇಂಡೆಕ್ಸ್ ಎಂಬ ಒಂದು ಸಂಸ್ಥೆಯನ್ನು ಒಂದು ವರದಿಯನ್ನು ಬಿಡುಗಡೆಯನ್ನು ಮಾಡಿದರು. 9ನೇ ಪ್ರಶ್ನೆ ನೋಡ್ರಿ, ಕೋಡೆಕ್ಸ್ ಆಯೋಗದಲ್ಲಿ ಮಸಾಲೆಗಳಿಗೆ ಸಂಬಂಧಿಸಿದ ಎಷ್ಟು ಜಾಗತಿಕ ಮಾನದಂಡಗಳನ್ನು ಭಾರತ ಅಂಗೀಕರಿಸುವಂತೆ ಮಾಡಿದೆ ಅಂತಂದ್ರೆ 3 ಆಯೋಗದಲ್ಲಿ ಕೋಡೆಕ್ಸ್ ಆಯೋಗದಲ್ಲಿ ಮಸಾಲೆಗಳಿಗೆ ಸಂಬಂಧಿಸಿ ಎಷ್ಟು ಜಾಗತಿಕ ಮಾನದಂಡಗಳು ಅಂತಂದ್ರೆ 3 ಜಾಗತಿಕ ಮಾನದಂಡಗಳು. 10ನೇ ಪ್ರಶ್ನೆ ನೋಡ್ರಿ, ಭಾರತೀಯ ನೌಕಾಪಡೆಯು ಶೀಘ್ರದಲ್ಲೇ ಯಾವ ಸ್ವದೇಶಿಯ ಆಳ ಕಡಿಮೆ ನೀರಿನ ಜಲಾಂತರ್ಗಾಮಿ ವಿರೋಧಿ ಯುದ್ಧ ನೌಕೆಯನ್ನು ಸೇವೆಗೆ ಸೇರಿಸಲಿದೆ ಅಂತಂದ್ರೆ ಮಾಲವನ್ ಯುದ್ಧ ನೌಕೆಯನ್ನು ಆ್ಯಂಟಿ ಸಬ್ಮರಿನ್ ವೇರ್ಫೇಸ್ ಕ್ರಾಫ್ಟ್ ಅಂತ ಕರಿತೀವಿ ನಾವು, ಮಾಲವನ್ ಅಂತೇಳಿ. ನೆಕ್ಸ್ಟ್ ಜುಲೈ 21 ಕರೆಂಟ್ ಅಫೇರ್ಸ್ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ನೋಡ್ರಿ, 2026 ಜುಲೈ 18ರಂದು ಉಡಾವಣೆಗೊಂಡ ಭಾರತದ ಮೊದಲ ಖಾಸಗಿ ಆರ್ಬಿಟಲ್ ರಾಕೆಟ್ ಉಡಾವಣಾ ಮಿಷನ್ ಹೆಸರು ಏನು? ಮಿಷನ್ ಆಗಮನ ವಿಕ್ರಮ್ 1 ಅಂತೇಳಿ. ಮಿಷನ್ ಆಗಮನ ವಿಕ್ರಮ್ 1 2020 ವೆರಿ ಇಂಪಾರ್ಟೆಂಟ್ ನೋಡ್ರಿ. 2026 ಜುಲೈ 18ರಂದು ಉಡಾವಣೆಗೊಂಡ ಭಾರತದ ಮೊದಲ ಖಾಸಗಿ ಆರ್ಬಿಟಲ್ ರಾಕೆಟ್ ಉಡಾವಣಾ ಮಿಷನ್ನ ಹೆಸರು ಏನಂತಂದ್ರೆ ಮಿಷನ್ ಆಗಮನ ವಿಕ್ರಮ್ 1 ಅಂತೇಳಿ. ನೆಕ್ಸ್ಟ್ ನೋಡ್ರಿ, ವಿಕ್ರಮ್ 1 ರಾಕೆಟ್ನ ಯಶಸ್ವಿ ಉಡಾವಣೆಯೊಂದಿಗೆ ಖಾಸಗಿ ಆರ್ಬಿಟಲ್ ಉಡಾವಣಾ ಸಾಮರ್ಥ್ಯ ಹೊಂದಿದ ವಿಶ್ವದ ಎಷ್ಟನೇ ದೇಶವಾಗಿ ಭಾರತ ಹೊರಹೊಮ್ಮಿದೆ ಅಂತಂದ್ರೆ 3ನೇ ದೇಶ ನೋಡ್ರಿ, 3ನೇ ದೇಶವಾಗಿ ಹೊರಹೊಮ್ಮಿದೆ. 3ನೇ ಪ್ರಶ್ನೆ ನೋಡ್ರಿ, ವಿಕ್ರಮ್ 1 ರಾಕೆಟನ್ನು ಯಾವ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಮಾಡಲಾಯಿತಂದ್ರೆ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಶ್ರೀಹರಿಕೋಟ. ವಿಕ್ರಮ್ 1 ರಾಕೆಟನ್ನು ಯಾವ ಬಾಹ್ಯಾಕಾಶದಿಂದ ಉಡಾವಣೆ ಮಾಡಲಾಯಿತಂದ್ರೆ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಶ್ರೀಹರಿಕೋಟ. 4ನೇದು ನೋಡ್ರಿ, 4ನೇ ಪ್ರಶ್ನೆ, ಮೊಬೈಲ್ ಫೋನ್ ತಯಾರಿಕೆಗೆ ಸಂಬಂಧಿಸಿದ ಯಾವ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಇತ್ತೀಚೆಗೆ ಅನುಮೋದನೆ ನೀಡಿದೆ ಅಂತಂದ್ರೆ ಮೊಬೈಲ್ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮನ್ನು ಅನುಮೋದನೆ ನೀಡಿದೆ. ನೆಕ್ಸ್ಟ್ ನೋಡ್ರಿ, 5ನೇ ಪ್ರಶ್ನೆ, ಭಾರತದ ರಾಷ್ಟ್ರಪತಿಗಳು ಇತ್ತೀಚೆಗೆ ಯಾವ ದೇಶದ ಪ್ರವಾಸದ ವೇಳೆ ಭಾರತ ದ್ವಿಪಕ್ಷೀಯ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದರು ಅಂತಂದ್ರೆ ಮಾಲ್ಡೋವಾ. ಯಾವುದು? ಮಾಲ್ಡೋವಾ ದೇಶ. 6ನೇ ಪ್ರಶ್ನೆ ನೋಡ್ರಿ, 2026 ಸಂಸತ್ತಿನ ಮುಂಗಾರು ಅಧಿವೇಶನದ ಮೊದಲ ದಿನ ಯಾವುದು ಅಂತಂದ್ರೆ 20 ಜುಲೈ 2026. 7ನೇ ಪ್ರಶ್ನೆ ನೋಡ್ರಿ, 2026 ಫೆಬ್ರವರಿಯಲ್ಲಿ 511 ಕೋಟಿ ಮೌಲ್ಯದ SSLV ತಂತ್ರಜ್ಞಾನವನ್ನು ಯಾವ ಸಾರ್ವಜನಿಕ ವಲಯದ ಸಂಸ್ಥೆಗೆ ವರ್ಗಾಯಿಸಲಾಯಿತು ಅಂತಂದ್ರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL. 8ನೇ ಪ್ರಶ್ನೆ ನೋಡ್ರಿ, ವಿಕ್ರಮ್ 1 ರಾಕೆಟನ್ನು ಯಾವ ಖಾಸಗಿ ಬಾಹ್ಯಾಕಾಶ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಅಂತಂದ್ರೆ ಸ್ಕೈರೂಟ್ ಏರೋಸ್ಪೇಸ್. ವಿಕ್ರಮ್ 1 ರಾಕೆಟನ್ನು ಯಾವ ಖಾಸಗಿ ಬಾಹ್ಯಾಕಾಶ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಅಂತಂದ್ರೆ ಸ್ಕೈರೂಟ್ ಏರೋಸ್ಪೇಸ್. 9ನೇ ಪ್ರಶ್ನೆ ನೋಡ್ರಿ, PV ಸಿಂಧು ಇತ್ತೀಚೆಗೆ ಯಾವ ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನು ಗೆದ್ದರು? ಇದಕ್ಕಾಗಿ ಪ್ರಧಾನಮಂತ್ರಿಗಳು ಅಭಿನಂದಿಸಿದರು ಅಂತಂದ್ರೆ ಜಪಾನ್ ಓಪನ್ 2026. ಜಪಾನ್ ಓಪನ್ 2026 ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನು ಗೆದ್ದರು. ಯಾರು? PV ಸಿಂಧು ಅವರು. ಕೊನೆಯ ಪ್ರಶ್ನೆ ನೋಡ್ರಿ, ಯಾವ ರೀತಿ ಇದೆ ಅಂತಂದ್ರೆ ಸೇವಾ ಶುಲ್ಕ ವಸೂಲಾತಿ ಪ್ರಕರಣದಲ್ಲಿ CCPA ಎಷ್ಟು ರೆಸ್ಟೋರೆಂಟ್ಗಳ ವಿರುದ್ಧ ಸ್ವಯಂ ಪ್ರೇರಿತ ಕ್ರಮ ಕೈಗೊಂಡಿದೆ? ನೋಡ್ರಿ, ಸೇವಾ ಶುಲ್ಕ ಸರ್ವಿಸ್ ಚಾರ್ಜ್ ಅಂತ ಕರಿತೀವಿ. ಸೇವಾ ಶುಲ್ಕ ವಸೂಲಾತಿ ಪ್ರಕರಣದಲ್ಲಿ CCPA ಎಷ್ಟು ರೆಸ್ಟೋರೆಂಟ್ಗಳ ವಿರುದ್ಧ ಸ್ವಯಂ ಪ್ರೇರಿತ ಕ್ರಮ ಕೈಗೊಂಡಿದೆ ಅಂತಂದರೆ 48 ರೆಸ್ಟೋರೆಂಟ್ಗಳ ವಿರುದ್ಧ. ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ತಿಳಿಸುವುದೇನೆಂದರೆ ಈ ಒಂದು ವಿಡಿಯೋದಲ್ಲಿ ಸುಮಾರು ನಾವು ಒಂದು 30 ಪ್ರಶ್ನೆಗಳನ್ನು 35 ಪ್ರಶ್ನೆಗಳನ್ನು ಈ SDA PDA PC PSI ಪೊಲೀಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ಕರೆಂಟ್ ಅಫೇರ್ಸ್ ನಾವು ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡಿದೆವು. ಇನ್ನು ಮುಂದಿನ ವಿಡಿಯೋದಲ್ಲಿ ಅಂತಂದ್ರೆ ಇನ್ನಷ್ಟು ಪ್ರಚಲಿತ ಘಟನೆಗಳನ್ನು ನಾವು ತೆಗೆದುಕೊಂಡು ಬರ್ತೀವಿ ಅಂತ ಹೇಳ್ತಾ
ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿದಿರಿ ಅಂತ ಹೇಳ್ತಾ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲರೂ. ಹೀಗೆ ನಾವು ಅಂತಂದ್ರೆ ಕರೆಂಟ್ ಅಫೇರ್ಸ್ ಆಗಲಿ ಮತ್ತು 6ನೇ ತರಗತಿಯಿಂದ 10ನೇ ತರಗತಿವರೆಗೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಎಲ್ಲ ಟಾಪಿಕ್ಗಳನ್ನು ನಾವು ಅಂತಂದ್ರೆ ಈ ಒಂದು ಯೂಟ್ಯೂಬ್ ಚಾನಲ್ನ ಡಿಸ್ಕಷನ್ ಮಾಡ್ತೀವಿ ಅಂತ ಹೇಳ್ತಾ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಧನ್ಯವಾದಗಳು.